ಆತ್ಮೀಯರೇ, ನಾನು ಫಾದರ್ ವಿಲ್ಸನ್ ಫರ್ನಾಂಡಿಸ್, ಜೋಸೆಫ್ ದೇವಾಲಯದ ಗುರುಗಳು. ನಾನು ಕಳೆದ 10 ವರ್ಷಗಳಿಂದ ಈ ಶಾಲೆಯಲ್ಲಿ ನನ್ನ ಸೇವೆಯನ್ನು ನೀಡ್ತಾ ಇದ್ದೀನಿ. ಕಳೆದ 10 ವರ್ಷದಲ್ಲಿ ಇಲ್ಲಿ ನಡೆದಂಥ ಈ ತನಕ ನಾವು ಯಾವುದೇ ಸರ್ಕಾರ ತೊಂದರೆ ಇಲ್ಲದೆ ಎಲ್ಲ ಕಾರ್ಯಗಳಲ್ಲಿ ಸರ್ಕಾರದ ಎಲ್ಲ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. 2001ದ ಮೇರೆಗೆ, ಆ ಆತ್ಮೀಯದ ಮೇರೆಗೆ ಈ ಜಾಗವನ್ನು ಜಿಲ್ಲಾಡಳಿತ ನಮ್ಮ ಜಾಗ ನಮ್ಮ ಹಕ್ಕು, ನಮ್ಮ ಜಾಗ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮ್ಮ ಹಕ್ಕು ನಮಗೆ ಕೊಡಿ, ನಮ್ಮ ಜಾಗ ನಮಗೆ ಕೊಡಿ, ನಮ್ಮ ಹಕ್ಕು ನಮಗೆ ಕೊಡಿ, ನಮ್ಮ ಜಾಗ ನಮಗೆ ಕೊಡಿ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ನಮ್ಮ ಜಾಗ ನಮ್ಮ ಜಾಗ. ಆತ್ಮೀಯ ಮಾಧ್ಯಮ ಮಿತ್ರರೇ, ನಮ್ಮ ಜೊತೆಗೆ ಜಾಗೀರ್ದಾರ್ ಪ್ರೆಸಿಡೆಂಟ್ ಅವರು ಆಗಿದ್ದಾರೆ. ಮೊದಲು ಅವರು ಈ ಬೂಡಾದ ಚೇರ್ಮನ್ ಆಗಿದ್ದರು. ಅದೇ ಪ್ರಕಾರ ನಮ್ಮ ಈ ಬೀದರ್ ವಲಯ ಎಲ್ಲ ಫಾದರ್ಸ್ಗಳು ಬಂದಿದ್ದಾರೆ, ಸಿಸ್ಟರ್ಸ್ ಬಂದಿದ್ದಾರೆ, ಎಲ್ಲ ನಮ್ಮ ಕಮ್ಯುನಿಟಿಯ ಎಲ್ಲ ಲೀಡರ್ಸ್ಗಳು, ಎಲ್ಲ ಚರ್ಚಿನ ಸಿಬ್ಬಂದಿಗಳು ಬಂದಿದ್ದಾರೆ. ಇವತ್ತು ಭಾಳ ದುಃಖಕರದ ಸಂಗತಿ. ಇವತ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿತ್ತು ಚರ್ಚಲ್ಲಿ. ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಇದೇ ನಮ್ಮ ಜಾಗದಲ್ಲಿ 2022-23ರಲ್ಲಿ ಗಾಡಿ ಕಟ್ಟಿದ್ದಿತ್ತು, ಇಲ್ಲೇ ದೊಡ್ಡದು ಅಲ್ಲಿವರೆಗೂ. ಈ ಏನು ಮಾಫಿಗಳೇನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಮಾಫಿಗಳು ಇದೆ ಎಲ್ಲ, ರೇತಿ ಲಾರಿಗಳು ಕಾಣ್ತಾ ಇದಾವಲ್ಲ, ರೇತಿ ಲಾರಿಗಳೆಲ್ಲ ನೋಡ್ರಿ, ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆಲ್ಲ. ಆ ಮಾಫಿಗಳಿಗೆ ಅಂಜಿ ಇವತ್ತು ಇಲ್ಲಿಯ CMC ಕಮಿಷನರ್, ಆವತ್ತಿನ CMC ಕಮಿಷನರ್, ನಮ್ಮ ಕ್ವಶನ್ಗೆ ನಾವು ರೋಡ್ ಕ್ಲೋಸ್ ಮಾಡಿದ್ದೀವಿ. ಇದು ನಮ್ಮ ಒಂದು ಸರ್ವೆ ನಂಬರಲ್ಲಿ ಬರೋದು ನಮ್ಮ ರೋಡ್. ಈ ಒಂದು ಸರ್ವೆ ನಂಬರಲ್ಲಿ ಬಂದಾಗ, ಹಿಂದೆ ಹರ್ಷ್ ಗುಪ್ತಾ ಅವರಿದ್ದಾಗ, DC ಅವ್ರು ಹರ್ಷ್ ಗುಪ್ತಾ ಅವರಿದ್ದಾಗ ಭಾಳಷ್ಟು ಅವರು ಹೇಳಿದ್ರು ಹೋದರು. ಆದರೆ ಇನ್ನೂವರೆಗೂ ನಮಗೆ ಏನು ಪರಿಹಾರ ಸಿಕ್ಕಿಲ್ಲ. ನಮ್ಮ ಜಾಗ ನಾವು ಕಟ್ಕೊಂಡ ಸಮಯದಲ್ಲೂ ಇಂಥ ಮಾಫಿಯಾಗಳು ಬಂದುಬಿಟ್ಟು ಅವರು ನಮ್ಮ ಲಾಸ್ಟ್ ಟೈಮೇ ನಮ್ಮ ಗಾಡಿ ಕಟ್ಟಿದ ಗಾಡಿ ಉಳಿಸಾಕಿದರು. ಇವತ್ತು ಈ ಒಂದು ಕೇಸು ನ್ಯಾಯಾಲಯದಲ್ಲಿದೆ. ನಾವು ನ್ಯಾಯಾಲಯಕ್ಕೆ ತಲೆಬಾಗ್ತೀವಿ. ಆದರೆ ಇವತ್ತಿನ ಒಂದು ಪರಿಸ್ಥಿತಿ, ಇವತ್ತಿನ ಒಬ್ಬ ಜಿಲ್ಲಾಧಿಕಾರಿಗಳು ಮೇಡಮ್ಗೆ ಪಾಪ ಈ ವಿಷಯ ಎಲ್ಲ ಗುರ್ತಿರ್ಲಿಕ್ಕಿಲ್ಲ, ಅವರಿಗೆ ಭಾಳ ಮಿಸ್ಗೈಡ್ ಮಾಡಿ ನಂಗೆ ಕಾಣಿಸ್ತದೆ. ಈ ಒಂದು ಜಾಗ ನಮ್ದಿದೆ. ಇದು ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತದೆ. ನೀವೆಲ್ಲ ತೋರಿಸ್ರಿ. ನೀವೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಇದು ಮಾಫಿಯಾ ಬಂದಿದೆ, ಆದ್ರೆ ಬೀದರಲ್ಲಿ ಚಾಲು ಇದೆ. ಬಹಳ ದುಃಖಕರ ಸಂಗತಿ. ಇವತ್ತು ಯಾರು ಇದರಿಂದ ಕೈವಾಡ ಇದೆ? ಇವತ್ತು ಗಣೇಶ್ ವಿಸರ್ಜನೆ ಮಾಡೋಕ್ಕೆ ನಮ್ದೆಲ್ಲರದು ಯಾರ್ದು ಅಭ್ಯಂತರ ಇಲ್ಲ. ಇವತ್ತು ನಾವು ಸಹ ವಿಸರ್ಜನೆಗೆ ಬರ್ತೀವಿ, ನಾವು ಸಹ ಇವತ್ತು ಚೋಬರ್ ಹತ್ರ ಹೋಗ್ತೀನಿ, ನಾನು ಸಹ ಅದಕ್ಕೆ ಪಾರ್ಟಿಸಿಪೇಷನ್ ಮಾಡಿಸ್ತೀನಿ. ಆದರೆ ಇವತ್ತು ಅದ್ರ ಹಿಂದೆ ಕೈವಾಡಗಳೇನಿದಾವೆ, ಇವತ್ತು 2 ರಸ್ತೆಗಳು ನಮ್ಮ ಜಾಗದಾಗ, ಈ ಮೇನ್ ರೋಡ್ ಏನು ನೋಡ್ತೀರಿ ನೀವು, ಇವತ್ತು ಗುಂಪ ಹಿಡಿದು ಶಾಪುರ್ ಗೇಟ್ವರೆಗೂ ಏನು ರೋಡ್ ಇದೆ, ಇದು ನಮ್ಮ ಒಂದು ಜಾಗದಲ್ಲಿ ಗೋರ್ನಳ್ಳಿ ಕಾರ್ನರ್ ಹಿಡಿದು ನಮ್ಮ ಹೈದರಾಬಾದ್ ರೋಡ್ ಕಾರ್ನರ್ವರೆಗೂ ನಮ್ಮ ಜಾಗ ಇದು. ಅದರಲ್ಲಿ ನಾವು ರೋಡ್ ಬಿಟ್ಟಿದ್ದಿದೆ ರೋಡ್. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ, ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಈ ಶಾಂತಿಯನ್ನು ನಮಗೆ ಬಿದು ಮಾಡಕ್ಕೆ ಬಿಡಬೇಡಿ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ, ಅದಕ್ಕೆ ತಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಇಲ್ಲಿ AC ಇರ್ಬೋದು, ಇವತ್ತು CMC ಕಮಿಷನರ್ ಇರ್ಬೋದು, ಇಮಿಡಿಯೇಟ್ ಆಗಿ ಬಂದು ಈ ಒಂದು ನೀವು ವಿಸರ್ಜನೆ ಮಾಡಿ. ನಮಗೆ ನಾವು ಎಲ್ಲ ಸಮಾಜದವ್ರ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ. ಇವತ್ತು ವಿಶ್ವದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಮಾಜ ನಮ್ದಿದೆ. ಇವತ್ತು ನಾವೆಲ್ಲರಿಗೂ ಪ್ರೀತಿ ಹಂಚುವಂಥ ಕೆಲಸ ನಾವು ಮಾಡ್ತೀವಿ, ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ಈ ವಿಸರ್ಜನೆ ಆಗಲಿ, ವಿಸರ್ಜನೆಗೆ ನಮ್ಗೆ ಏನು ತೊಂದರೆ ಇಲ್ಲ. ಇವತ್ತೆಲ್ಲ ಅಣ್ಣತಂಬರು ಎಲ್ಲ ಹಬ್ಬ ಮಾಡಿದ್ರೆ, ಅವ್ರ ಹಬ್ಬ ಮಾಡಿದ್ರೆ ನಾವು ಹೋಗ್ತೀವಿ, ನಮ್ಮ ಹಬ್ಬ ಮಾಡಿದ್ರೆ ಅವ್ರು ಬರ್ತಾರೆ. ಆದರೆ ಕೆಲವೊಂದು ಕಿಡಿಗೇಡಿಗಳು ಇದರಿಂದ ಏನು ಕಾಲನದಂಥ ಕೈಗಳೇನಿದೆ, ಆ ಕೈಗಳಿಗೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೂ, ಶ್ರೀ ಈಶ್ವರ್ ಖಂಡ್ರೇಜಿ ಅವರಿಗೂ, ಮಾನ್ಯ ಶ್ರೀ ರಹೀಂ ಖಾನ್ಜಿ ಅವರಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ಇದು ನಮ್ಮ ಜಾಗ, ಇದು ನಮ್ಮ ಜಾಗದಲ್ಲಿ ಇವತ್ತು ಅವ್ರು ವಿಸರ್ಜನೆ ಮಾಡಲಿ, ಅದಕ್ಕೆ ನಾವು ತೊಂದರೆ ಇಲ್ಲ. ಆದರೆ ವಿಸರ್ಜನೆ ಆದಮೇಲೆ ನಾವು ಏನು ಗಣಪತಿ ವಿಸರ್ಜನೆ ಆಗ್ತದೆ, ಅದರ ಮರುದಿನನೇ ನಾವು ಮತ್ತೆ ಕಾಂಪೌಂಡ್ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ.
ಇವತ್ತು ನಿಮಗೆ 4-5 ದಿವಸ ನಿಮ್ಮ ಹತ್ರ ಟೈಮ್ ಇದೆ. ನಿಮ್ಮ ಹತ್ರ ನಾವು ನಿಮಗೆ ಟೈಮ್ ಕೊಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಇಲ್ಲವಾದಲ್ಲಿ ನಾವು ಮುಂದೆ ಬರುವಂಥ ದಿನಗಳಲ್ಲಿ ನೀವು ಯಾರು ಹೇಳಿದ್ರು ನಾವು ಕೇಳೋದಿಲ್ಲ. ಇವತ್ತು ನಾವು ಭಾಳ ನೊಂದೋಗಿದ್ದೇವೆ. ನಾವು ಇವತ್ತು ಹರ್ಷ್ ಗುಪ್ತಾ ಅವ್ರು ಹೇಳೋದ್ರು ನಿಮ್ಗೆ ಎಣ್ಣೆ ಮಾಡ್ಕೊಡ್ತೀವಿ ನಿಮ್ಮ ಪೂರ ಜಾಗದ ಅಂತ ಹೇಳಿದ್ರು. ಇವತ್ತು ಈ ರೋಡ್ ಬಿಡಿ ಅಂತ ಹೇಳಿದ್ರು. ಅವ್ರು ಒಂದೇ ಮಾತಿಗೆ ನಾವು ಇಡೀ ರೋಡ್ ಬಿಟ್ಟಿದ್ದೇವೆ. ನಾವು ಬಿಷಪ್ ಅವ್ರು ರೋಡ್ ಬಿಟ್ಟಿದ್ದಾರೆ. ಆದರೆ ಇನ್ನೂವರೆಗೆ ನಮ್ಗೆ ಯಾವುದೋ ಇದು ಆಗಲಿಲ್ಲ. ಹಾಗಾಗಿ ನಾನು ಒಂದೇ ಮನವಿ ಮಾಡ್ಕೊಳ್ತೀನಿ, ಇವತ್ತು ನಾವು ಆರಾಧನೆ ಮಾಡೋದು ಬಿಟ್ಟು ಇವತ್ತು ನಾವು ರೋಡ್ ಮೇಲೆ ಬಂದಿದ್ದೀವಿ. ಈ ಪರಿಸ್ಥಿತಿ ನಮಗೆ ಬರಗುಡ್ಬೇಡ್ರಿ. ಮುಂದೆ ಬರುವಂಥ ದಿನಗಳಲ್ಲಿ ವಿಸರ್ಜನೆ ಆಗಲಿ, ಒಳ್ಳೆ ರೀತಿಯಿಂದ ವಿಸರ್ಜನೆ ಆಗಲಿ, ನಾವು ಒಂದು ಸಹ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಆದರೆ ಅದು ಆದ ತಕ್ಷಣ ಈ ನಮ್ಮ ಜಾಗ ನಾವು ಕಂಪೌಂಡ್ ನಾವು ಎಳ್ಕೊತೀವಿ. ಅದಕ್ಕೆ ನೀವು ಯಾರು ಬಂದು ಅಬ್ಜೆಕ್ಷನ್ ಮಾಡಂಗಿಲ್ಲ. ನಾವು ನಿಮ್ಗೆ 5 ದಿವಸ ಟೈಮ್ ಕೊಟ್ಟಿದ್ದೀವಿ. ನಾವು ಕೋರ್ಟಿಗೆ ತಲೆಬಾಗ್ತೀವಿ. ಇವತ್ತು ಎಲ್ಲಕ್ಕಿಂತ ದೊಡ್ಡ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ. ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಇವತ್ತು ಹೋದ ಕಮಿಷನರ್ ಇವತ್ತು ಇನ್ನೂವರೆಗೂ ಕೋರ್ಟಿಗೆ ಓಡಾಡ್ತಾ ಇರ್ತಾರೆ. ಅವ್ರು ಕನಿಷ್ಠ DC ಅವ್ರಿಗೆ ಮಾಹಿತಿ ಕೊಡಬೇಕಾಗಿತ್ತು. ನಮ್ಮ ವಿಸರ್ಜನೆ ಅವರ ಒಂದು ತಂಡಕ್ಕೆ ಅವರು ಮಾಹಿತಿ ಕೊಡಬೇಕಾಗಿತ್ತು. ನಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸದಲ್ಲಿ ಭಾಗಿಯಾಗಬೇಕಂತ ನಾವು ಆದ್ಯತೆಯನ್ನು ನೀಡ್ತೀವಿ ಹಾಗೂ ಆಗ್ರಹಿಸ್ತೀವಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಹೋಗುವಂಥ ರಸ್ತೆ ನಮ್ಮ ಜಮೀನಿದಾಗಿದೆ, ಜಾಗದಾಗಿದೆ. ಒಂದೊಮ್ಮೆ ರಸ್ತೆ ಒಂದ್ಸಲ ಪರ್ಮನೆಂಟ್ ರೋಡ್ ಆಗಿದಂತಾದರೆ ಇದು ಎಲ್ಲ ಇಲ್ಲಿಂದ ಸುಮಾರು 100 ಫೀಟ್ ಅಷ್ಟು ಜಾಗ ಅದು ಕಬ್ಜೆ ಆಗಿ ಹೋಗುತ್ತೆ. ಅದರಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ. ಆಲ್ರೆಡಿ ನಾವು 2 ಸಲ ಈಗ ಆವರಣ ಗೋಡೆಯನ್ನು ಒಡೆದಾಗಿತ್ತು. ರೋಡ್ಗಳನ್ನು ಕೊಟ್ಟಿದ ಮೇಲೆ ನಮಗೆ ಕೊಡದಿರುವಂತಹ ಪರಿಹಾರದಿಂದ ಹಾಗೂ ಇನ್ನಿತರ ಈ ಜಾಗದ ವ್ಯವಸ್ಥೆಯಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ. ಅದರಿಂದ ಇದರ ಜೊತೆಗೆ ಇದರ ಎಲ್ಲ ಕಾರ್ಯಗಳು ಕೋರ್ಟಿನಲ್ಲಿ ನಡೀತಾನೆ ಇದ್ದಾವೆ. ಆ ಕೋರ್ಟ್ ಇತ್ಯರ್ಥ ಆಗೋ ತನಕ ಜಿಲ್ಲಾಧಿಕಾರಿಗಳು ಈ ರಸ್ತೆಯನ್ನು ತಡೆ ಹಿಡಿಬೇಕಂತ ನಾವು ಆಗ್ರಹಿಸ್ತೇವೆ. ಹಾಗೂ ನಮ್ಮ ಜೊತೆಗೆ ಒಂದು ಸ್ಪಂದನೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಇದಕ್ಕೆ ಪರ್ಯಾಯ ಯೋಜನೆಯನ್ನು ಕಲ್ಪಿಸಿಕೊಡ್ಬೋದು ಅಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಂತಾದರೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತವೆ. ಇಲ್ಲ ಅಂತಾದರೆ ನಿರಂತರವಾದಂತಹ ಈ ಸಮಸ್ಯೆ ಹೋಗ್ತಾನೆ ಇರುತ್ತೆ. ನಮ್ಮ ಸಮುದಾಯಕ್ಕೆ ನಾವು ಧಕ್ಕೆ ಆಗಿದಂತಾದರೆ ನಾವು ಎದ್ದೇಳಬೇಕಾಗುತ್ತೆ. ಈ ತನಕ ನಾವು ಶಾಂತವಾಗಿದ್ವಿ. ಇನ್ನು ಮುಂದೆ ನಮಗೆ ಶಾಂತ ಆಗಲಿ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಪ್ರತಿ ಸಲ ಅದು ನೋವನ್ನು ಕೊಡುವಂಥದ್ದು. ಒಂದು ಸಮುದಾಯಕ್ಕೆ ನೀವು ಕೆಳಗಡೆ ದಬ್ಸ್ತಾ ಹೋಗಿದಂತಾದರೆ ಅದು ವ್ಯವಸ್ಥೆ ಅಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಆದ್ದರಿಂದ ಸರ್ಕಾರ, ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಆಗಿ ಇದಕ್ಕೆ ಸ್ಪಂದನೆಯನ್ನು ಮಾಡಿಕೊಂಡು ನಮಗೆ ನಮ್ಮ ಏನು ಆಗ್ರಹ ಇದೆ ಅಥವಾ ನಮ್ಮ ಏನು ಯೋಜನೆಗಳಿದ್ದಾವೆ ನಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದೊಮ್ಮೆ ಸರ್ಕಾರ ಯೋಚನೆ ಮಾಡ್ತದಂತಾದರೆ ಈ ಜಾಗ ನಿಮ್ಮದಾಗಿದ್ದಂತಾದರೆ ಸರ್ಕಾರದಂತಾದರೆ ಅದಕ್ಕೆ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡ್ಕೊಳ್ಬೇಕು, ಜಿಲ್ಲಾಡಳಿತ ಯೋಚನೆ ಮಾಡ್ಕೊಳ್ಬೇಕು. ಇಲ್ಲ ಏಕಾಏಕಿಯಾಗಿ ಅವರದೇ ಮಾತುಗಳು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ ಸರಿಯಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಜೊತೆಗೂ ಕೂಡ ದಾಖಲೆಗಳಿದ್ದಾವೆ. ದಾಖಲೆಗಳಿಲ್ಲದೆ ನಾವು ಮಾತಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ದಾಖಲೆಗಳು ಇದ್ದಾವೆ ಅಂತ ಬಿಟ್ಬಿಟ್ಟು ನಾವು ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ. ಪ್ಲಸ್ ಇದು 45 ವರ್ಷಗಳಿಂದ ಆಗಿರುವಂತಹ ಕೆಲಸಗಳು, ನಿನ್ನೆ ಮೊನ್ನೆ ಆಗಿರುವಂಥ ಕೆಲಸಗಳು ಅಲ್ಲ, ನಿನ್ನೆ ಮೊನ್ನೆ ನಾವು ಹಾಕಿದ ಕಂಪೌಂಡ್ಗಳು ಕೂಡ ಅಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು. ಇಲ್ಲ ಉಸ್ತುವಾರಿಗಳಾದಂಥ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಬೇಕು. ನಮ್ಮ MLAಗಳಾದಂತಹ ಪ್ರೇಮ್ ಖಾನ್ ಸರ್ ಅವರು ಕೂಡ ಇದಕ್ಕೆ ಸಹಕಾರ ನೀಡಿಕೊಂಡು ಈ ವ್ಯವಸ್ಥೆಗೆ ಒಂದು ಯೋಜನೆಯಾಗಿ ಒಂದು ಅಂತ್ಯವನ್ನು ಹಾಕಬೇಕು. ಹಾಗೂ ನಾವು ಎಲ್ಲ ಸಮುದಾಯದವರು ಒಟ್ಟಿಗೆ ಆಗಿ ಜೀವಿಸಲಿಕ್ಕೆ ಒಂದು ಅವಕಾಶ ಕೊಡಬೇಕಾಗಿ ನಾನು ವಿನಂತಿಸ್ತೇನೆ. ಇದು ಎರಡನೇದಾಗಿ ಈ ನಮ್ಮ ಹಿಂದೂ ಸಮಾಜದವರು ಯೋಚನೆ ಮಾಡ್ತಾರೆ, ಈ ಕ್ರೈಸ್ತ ಸಮುದಾಯದವರು ನಮ್ಮ ಈ ಕಾರ್ಯಗಳಿಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅವರು ಯೋಚನೆ ಮಾಡಬಹುದು. ಅಂತ ಯೋಚನೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಜಿಲ್ಲಾಡಳಿತದಲ್ಲಿ ಗೊಂದಲವನ್ನು ಅವರು ಸೃಷ್ಟಿ ಮಾಡಿಕೊಂಡು ಅವರ ಮನಸ್ಸನ್ನು ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನು ನಾವು ಕಬ್ಜೆ ಮಾಡಿಕೊಂಡು ಇಲ್ಲಿ ಜಾಗವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಅವರು ಯೋಚನೆ ಮಾಡ್ತಾರೆ ಸರ್ಕಾರದವರು. ಆದರೆ ದಯವಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ವಿ, ನಮ್ಮ ಈ ಗಣೇಶ ವಿಸರ್ಜನಾ ಈ ಕೊಳವೆ ಬಾವಿಗೆ ಅಥವಾ ಈ ಬಾವಿಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. नमस्ते। नमस्ते। आज ऐसा दिन है हमको कुछ सोचने पे मजबूर कर दिया कि हम कल जाके गांधीगंज पुलिस स्टेशन के पिटीशन दिए। हम क्या बोल के पिटीशन दिए, हमारा जगह पे काम होए, आप आके काम को रुकाओ, तेरे को कुछ इंडिविशन दे बोले। बस रात से चालू है काम, अभी भी काम हो चल। अभी ये दूसरा जात लोगों का रहता तो अब तक काम रुकता था, कुछ होता था। मगर आज बीदर में DC कमिश्नर, बूढ़ा कमिश्नर ये सब आग बुझ के बैठे हैं। हम लोगों को मूर्ख समझ रहे हो, हम क्या भी कर सकते हैं। हम आज हम चर्च छोड़ के आके यहाँ पे बैठे सुबह से, हमारा बात सुनने वाला कोई भी नहीं। आज MP हमारा, MLA हमारा, मिनिस्टर हमारा बीदर का है, मगर कोई हमारे को हेल्प करने नहीं आ रहा। जिस दिन जब वो इलेक्शन रहता है सब लोग आते हैं, मगर हमारा मजबूरी कोई नहीं सुन रहा। मैं आज एक ही बोलना चाहता हूँ हमारे बीदर DC मैडम को,
आप मैडम विजिट करके गए 4 दिन के नीचे, आपको मिसगाइड करे मैडम, आपको क्या पता है मालूम नहीं, कैसा क्लियरेंस दिए, कौन सा डिपार्टमेंट में क्लियरेंस दिए मालूम नहीं, ये कमिश्नर म्यूनसिपैलिटी कमिश्नर कौन दिए इसको पता नहीं। मगर आप भी एक IAS ऑफिसर है मैडम, आपको आपका सोच रखता है, आप सोच डालना चाहिए। एक हम एक गणेश ये कर रहे इधर, ये किस लिए करे, जगह किसका है, इधर जगह किसका है, इसका रिसीव क्या है, आपको कोई आपके अधिकारी नहीं बताए। चलो चलता है मैडम, आपको मिसगाइड किया। फिर भी मैडम आपको रिक्वेस्ट है, हमारा बीदर चर्च से हमारा चर्च का जगह है, ये हमारे बीदर के लिए एजुकेशन जैसी जगह है। इस जगह को आप देखो, डॉक्यूमेंट चेक करो, हमारे पास डॉक्यूमेंट है। सरल नंबर 53 52 इधर आता, 53 हमारा आता। ये हमारा बॉर्डर है मैडम, ये हमारा बॉर्डर है। इस बॉर्डर को आके आप चेक करो, हमारा डॉक्यूमेंट चेक करो। हमारा जगह है, हमारा जगह को छोड़ के आप उधर क्या भी करिए, हमारे साथ आपका जगह के साथ हमको डिस्कस नहीं। बट आप लोग हमको बगैर पूछे हुए, हमारा बगैर इंटीमेशन दिए हुए आप रोड चालू कर रहे हैं, और उधर से जाते हैं और इधर से फिर के इधर आते हैं। हमारे बीच में 100 फीट जगह ज़मीन जा रहा है। ये ज़मीन किसका है? हमारा है ज़मीन है। आप जैसे ही थोड़ा ही आके आप किसको बगैर पूछे बगैर इंटीमेशन जगह लेती है, आपको कौन सा हक है? कौन हक दिया? संविधान में हक नहीं दिया आपको। आप इस तरह करना गलत है मैडम जी। मैं DC मैडम से क्लियर ही बोल रहा हूँ मैडम जी, आप आना, कल हमारे को टाइम देना, हम आते, हमारे डॉक्यूमेंट चेक करो। हम अगर गलत है तो हमारी जगह हमको नको दो, हम झूठ है तो हमारी जगह हमारे को नको दो। ये 1983 पे अब जब हमारे बिशप जगह लिए सो है, आज से जगह हम पैदा नहीं हुए थे जब से लगा जगह लिए सो है। आप समझो मैडम जी, रिक्वेस्ट है हमारा मैडम, हम चाहे तो बीदर ही बंद कर सकते हैं, हम चाहे तो कुछ भी कर सकते हैं, हमारे पास उतना है। हम फिर भी हमारे गुरुकुल हमारे फादर लोग बोल रहे हैं नहीं, हम शांति से जाएंगे, शांति से बात करेंगे, शांति से हमारी जगह लेंगे बोल रहे। हम रिक्वेस्ट कर रहे हैं गणेश मंडली से, आप लोग बैठ के बात करिए। आप ऐसे चोरी के जैसा आके रास्ता नहीं बना सकते। आप गणेश मंडली है, आपको बीदर देख रहा है, आप बीदर में बड़ा आपका ये गणेश मंडली का प्रोग्राम होता है, इस तरह आप किसको भी तकलीफ नहीं दे सकते हैं। क्यों? तो गणेश मंडली, ये गणेश किस लिए बैठते हैं? सब लोग मिलके गणेश करते हैं, मगर ये गलत कर रहे हैं आप। जो भी बीदर के अध्यक्ष है गणेश मंडली के, आपका फर्ज है, तुम हमारे को आके इंटीमेशन देना था, तुम हमारे को आके बात करना था, फिर भी नहीं करे। मैं सभी को एक ही बोलता हूँ, सॉरी मिनिस्टर साहब को, हमारा रहीम खान साहब को, आपको सबको मालूम है, आपके सबके नॉलेज में है। प्लीज़ सर, आपको रिक्वेस्ट है, आप लोग बैठ के DC मैडम से, AC मैडम से, बुढ़ा कमिश्नर से, म्यूनसिपल कमिश्नर से बैठ के बात करके हमारे को बुला के कुछ आप परिहार निकलते बोलकर मैं आपको ये मीडिया मुखांतर आपको बोलना चाहता हूँ। मेरा नाम श्रीमान सूरज सिंह मैलोर। ಎಲ್ಲ ಸರ್ಕಾರದ ಕಾರ್ಯಯೋಜನೆಗಳು